ಹಲೋ ದಿಸ್ ಇಸ್ ಸುದೇಶ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಇಂಡಸ್ ಯೂಟ್ಯೂಬ್ ಚಾನಲನ್ನು. ಮೊಬೈಲ್ ಫೋನಲ್ಲಿ ಗೇಮ್ ಆಡ್ತಿರುವಂಥ ಯೂತ್ಗಳನ್ನು ನೋಡಿದರೆ ನಮ್ಮ ಮನೆಯವರಿಗಂತೂ ತುಂಬಾ ಕೆಟ್ಟ ಕೋಪ ಬರುತ್ತೆ. ಆದರೆ ಅವರಿಗೆ ಗೊತ್ತಿಲ್ಲ ಈ ಗೇಮಿಂಗ್ ಇಂಡಸ್ಟ್ರಿ ಕೂಡ ಒಂದು ಹೈ ಪೇಯಿಂಗ್ ಕರಿಯರ್ ಆಪ್ಷನ್ ಆಗ್ಬೋದಂತ. ಯಾಕಂದರೆ ಇಂಡಿಯಾದಲ್ಲಿ ಗೇಮಿಂಗ್ ಇಂಡಸ್ಟ್ರಿ ಏನಿದೆ ಹೈಯೆಸ್ಟ್ ಆ್ಯಂಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ ಆಗಿದೆ. 2020ರಲ್ಲಿ ಕೇವಲ ಮೊಬೈಲ್ ಗೇಮಿಂಗ್ ಇಂಡಸ್ಟ್ರಿಯ ನೆಟ್ ವರ್ತ್ $1 ಬಿಲಿಯನ್ ಜಾಸ್ತಿ ಆಗಿದೆ. ನೀವೊಬ್ಬ ಪ್ರೊಫೆಷ್ನಲ್ ಗೇಮರ್ ಆಗಿದ್ದರೆ ಅಥವಾ ಒಬ್ಬ ಮೀಡಿಯಂ ಗೇಮರ್ ಆಗಿದ್ದರೆ ಅಥವಾ ಒಬ್ಬ ಎಂಜಿನಿಯರ್ ಆಗಿದ್ದರೂ ಕೂಡ ಈ ವಿಡಿಯೋವನ್ನು ಕೊನೆ ತನಕ ನೋಡ್ತೀರಿ. ಯಾಕಂದರೆ ನಮಗೆ ಎಲ್ರಿಗೂ ಸೂಟ್ ಆಗುವಂತಹ ಕರಿಯರ್ ಆಪ್ಷನ್ಗಳು ಇದೇ ಗೇಮಿಂಗ್ ಇಂಡಸ್ಟ್ರಿಯಲ್ಲಿದೆ. ಅದಕ್ಕಿಂತ ಮೊದಲು ಚಾನಲ್ನ ಮೊದಲ ಸತಿ ನೋಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಒಂದು ಖಂಡಿತ ಮರಿಬೇಕಂದ್ರೆ ನಾನಿನ್ನು ಮುಂದೆ ಇದೇ ರೀತಿ ವಿಡಿಯೋಸ್ ತರಲಿಕ್ಕಿದ್ದೇನೆ. ಈ ವಿಡಿಯೋದಲ್ಲಿ ನಾನು ಮಾತಾಡಲಿಕ್ಕಿರೋದು ನನ್ನ ಇಮ್ಯಾಜಿನೇಷನ್ ಏನೂ ಅಲ್ಲ. KPMG ಮತ್ತು ಗೂಗಲ್ ಸೇರಿ ಇಂಡಿಯಾದ ಗೇಮಿಂಗ್ ಇಂಡಸ್ಟ್ರಿ ಮೇಲೆ ಒಂದು ಸರ್ವೆಯನ್ನು ಮಾಡಿದೆ. ಆ ಸರ್ವೆಯಲ್ಲಿ ಇಂಡಿಯಾದಲ್ಲಿ ಹೇಗೆ ಗೇಮಿಂಗ್ ಇಂಡಸ್ಟ್ರಿ ಗ್ರೋ ಆಗ್ತಿದೆ, ಅದರ ಫ್ಯೂಚರ್ ಏನು ಅಂತ ಎಲ್ಲ ವಿಷಯನ ಹೇಳಲಾಗಿದೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತದೆ, ಬೇಕಾದರೆ ಅಲ್ಲಿ ಹೋಗಿ ನೀವು ಅದನ್ನು ನೋಡ್ಕೊಳ್ಬೋದು. ಮೊದಲನೇ ಕರಿಯರ್ ಆಪ್ಷನ್ ಇರುವಂಥದ್ದು ದ ಪ್ರೊಫೆಷ್ನಲ್ ಗೇಮರ್. ಈ ವಿಡಿಯೋಗಳನ್ನು ನೋಡ್ಕೊಳ್ಳಿ. ಇದು 2019ರಲ್ಲಿ ಆದಂತಹ ಇಂಡಿಯನ್ PUBG ಮೊಬೈಲ್ ಟೂರ್ನಮೆಂಟ್ನ ವಿಡಿಯೋ ಆಗಿದೆ. ಆ್ಯಂಡ್ ಇಲ್ಲಿ ಕ್ಯಾಶ್ ಪ್ರೈಸ್ಗಳನ್ನು ನೋಡಿದರೆ ಫಸ್ಟ್ ಪ್ರೈಸ್ 30 ಲಕ್ಷ ಆಗಿತ್ತು, ಸೆಕೆಂಡ್ ಪ್ರೈಸ್ 10 ಲಕ್ಷ ಮತ್ತು ಥರ್ಡ್ ಪ್ರೈಸ್ 5 ಲಕ್ಷ ಆಗಿತ್ತು. ಐ ಥಿಂಕ್ ಇದು ಇಂಡಿಯಾದಲ್ಲಿ ಆದಂತಹ ಮೊದಲ ಈ ಸ್ಪೋರ್ಟ್ ಇವೆಂಟ್. ಆದರೂ ಇದರ ಕ್ಯಾಶ್ ಪ್ರೈಸ್ಗಳು ತುಂಬಾ ಜಾಸ್ತಿ ಇದೆ. ಆ್ಯಂಡ್ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಂತೂ ಇದು ತುಂಬಾ ಮೊದಲಿಂದ ಆಗ್ತಾ ಬರ್ತಿದೆ. ಆ್ಯಂಡ್ ಅಲ್ಲಿ ಕ್ಯಾಶ್ ಪ್ರೈಸ್ಗಳು $1 ಮಿಲಿಯನ್ ಇಂಡಿಯಾದಲ್ಲಿ ಕೂಡ ಇದು ಕಲ್ಚರ್ ನಿಧಾನವಾಗಿ ಬರ್ತಾ ಇದೆ. ನಮ್ಮ ಸ್ಕೂಲ್ ಕಾಲೇಜುಗಳಲ್ಲಿ ಈ ಸ್ಪೋರ್ಟ್ಗಳನ್ನು ಅರೇಂಜ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಅದರಿಂದಾಗಿ ನೀವೊಬ್ಬ ಪ್ರೊಫೆಷ್ನಲ್ ಗೇಮರ್ ಆದರೆ ನಿಮಗೆ ಸ್ಕೋಪ್ ತುಂಬಾ ಜಾಸ್ತಿ ಇದೆ. ನೀವು ತುಂಬ ದೊಡ್ಡ ಅಮೌಂಟನ್ನು ಅರ್ನ್ ಮಾಡ್ಬೋದು. ನಂಬಿಕೆ ಬರ್ತಾ ಇಲ್ಲ ಅಂದರೆ ಟಾಪ್ ಇಂಡಿಯನ್ ಗೇಮರ್ಗಳನ್ನು ನೋಡಿ ಅವರ ಕರಿಯರ್ಗಳ ಬಗ್ಗೆ ತಿಳ್ಕೊಳ್ಳಿ. ಅಲ್ಲಿ ನಿಮಗೆ ಖಂಡಿತ ನಂಬಿಕೆ ಬರುತ್ತೆ. ಆದರೆ ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕಾದ ವಿಷಯ ಏನಂತ ಹೇಳಿದರೆ ಕಾಂಪಿಟಿಷನ್ ತುಂಬಾ ಹೈ ಇದೆ. ಎರಡನೇ ಕರಿಯರ್ ಆಪ್ಷನ್ ಇರುವಂಥದ್ದು ಗೇಮಿಂಗ್ ಇನ್ಫ್ಲುಯೆನ್ಸರ್. ನೀವು ಇದನ್ನು ಅಬ್ಸರ್ವ್ ಮಾಡಿರ್ಬೋದು. ಸ್ಪೆಷಲಿ ಯೂಟ್ಯೂಬ್ನಲ್ಲಿ ಕೆಲವು ಗೇಮರ್ಗಳು ತಮ್ಮ ಗೇಮ್ನ ಲೈವ್ ಸ್ಟ್ರೀಮಿಂಗನ್ನು ಯೂಟ್ಯೂಬಲ್ಲಿ ಮಾಡ್ತಾರೆ. ಇನ್ನು ಕೆಲವರು ತಮ್ಮ ಗೇಮಿಂಗ್ ರಿಲೇಟೆಡ್ ಕಂಟೆಂಟ್ಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಇವರನ್ನೇ ನಾವು ಕರೆಯೋದು ಗೇಮಿಂಗ್ ಇನ್ಫ್ಲುಯೆನ್ಸರನ್ನು. ಆ್ಯಕ್ಚುಲಿ ಇದೇ ಫೀಲ್ಡ್ನಲ್ಲಿರೋದು ಅತಿ ಹೆಚ್ಚು ಆಪ್ಷನ್ಗಳು. ಯಾಕಂದರೆ ಇಲ್ಲಿ ನೀವು ಸ್ಪೆಷಲಿ ಒಂದು ಪ್ರೊಫೆಷ್ನಲ್ ಗೇಮರ್ ಆಗುವಂಥ ಅಗತ್ಯ ಇಲ್ಲ. ಮೀಡಿಯಂ ಗೇಮರ್ ಆದರೂ ನೀವು ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕೇವಲ ಲೈವ್ ಸ್ಟ್ರೀಮಿಂಗ್ ನಡೆಯಲ್ಲ, ಅದರ ಜೊತೆಗೆ ನೀವು ಹೊಸ ಗೇಮ್ಗಳ ರಿವ್ಯೂಗಳನ್ನು ಮಾಡ್ಬೋದು, ಹೊಸ ಗೇಮ್ಗಳ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ಹೇಳ್ಬೋದು, ಟ್ಯುಟೋರಿಯಲ್ಗಳನ್ನು ಮಾಡ್ಬೋದು. ಆ್ಯಂಡ್ ಹೊಸ ಗೇಮಿಂಗ್ ಪೀಸಿಯನ್ನು ತಯಾರು ಮಾಡೋದು, ಇದರ ಬಗ್ಗೆ ಮಾಹಿತಿ ಕೊಡ್ಬೋದು. ಗೇಮಿಂಗ್ ರಿಲೇಟೆಡ್ ಗ್ಯಾಜೆಟ್ಸ್ಗಳ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂಗಳನ್ನು ಮಾಡ್ಬೋದು. ಫನ್ನಿ ಕಮೆಂಟ್ರಿ ಮಾಡ್ಬೋದು. ಆನ್ ಆ್ಯಂಡ್ ಆನ್ ತುಂಬಾ ನಿಮ್ಮ ಕ್ರಿಯೇಟಿವಿಟಿಗೆ ಇಲ್ಲಿ ಲಿಮಿಟೇ ಇಲ್ಲ. ಆ್ಯಂಡ್ ಸ್ಪೆಷಲಿ ಇಂಡಿಯಾದಲ್ಲಿ ಇದು ಇತ್ತೀಚೆಗೆ ಸ್ಟಾರ್ಟ್ ಆಗಿರೋದ್ರಿಂದ ನಿಮ್ಮ ಕ್ರಿಯೇಟಿವಿಟಿಗೆ ಇಲ್ಲಿ ಜಾಗ ತುಂಬಾ ಜಾಸ್ತಿ ಇದೆ. ಆ್ಯಂಡ್ ಈವನ್ ನೀವು ಈ ಕಂಟೆಂಟ್ಗಳನ್ನು ನಿಮ್ಮ ರೀಜನಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಕೂಡ ಮಾಡ್ಬೋದು. ಯಾಕಂದರೆ ಇಂಡಿಯಾದಲ್ಲಿ ಈ ಸರ್ವೆ ಪ್ರಕಾರ ಇಂಡಿಯಾದಲ್ಲಿ ಒಬ್ಬ ಗೇಮರ್ ತನ್ನ ದಿನದ 30ರಿಂದ 40 ನಿಮಿಷ ಗೇಮಿಂಗ್ ರಿಲೇಟೆಡ್ ಕಂಟೆಂಟ್ಗಳನ್ನು ನೋಡಲಿಕ್ಕೆ ಸ್ಪೆಂಡ್ ಮಾಡ್ತಾನೆ. ಅದರ ಜೊತೆಗೆ ನೀವೊಬ್ಬ ಗೇಮಿಂಗ್ ಇನ್ಫ್ಲುಯೆನ್ಸರ್ ಆದರೆ ನಿಮಗೆ ಇನ್ಕಮ್ ಸೋರ್ಸ್ಗಳು ಕೂಡ ತುಂಬಾ ಜಾಸ್ತಿ ಇದೆ. ಅದು ಗೂಗಲ್ ಆ್ಯಡ್ಸೆನ್ಸಿಂದ ಹಿಡಿದು ನಿಮ್ಮ ಮರ್ಚೆಂಡೈಸ್ಗಳನ್ನು ಸೆಲ್ ಮಾಡ್ಬೋದು, ಸೂಪರ್ ಚಾಟಿಂದ ಬರುತ್ತೆ, ಸ್ಪಾನ್ಸರ್ಶಿಪ್ಗಳಿಂದ ಬರುತ್ತೆ, ಆ್ಯಂಡ್ ಅಫಿಲಿಯೇಟ್ ಲಿಂಕ್ಗಳಿಂದ ಬರುತ್ತೆ. ಯಾಕಂದರೆ ಈ ಗೇಮಿಂಗ್ ರಿಲೇಟೆಡ್ ಗ್ಯಾಜೆಟ್ಸ್ಗಳಿದೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿರ್ತದೆ. ಅದರಿಂದಾಗಿ ನೀವು ಅಫಿಲಿಯೇಟ್ ಲಿಂಕಿಂದ ಕೂಡ ಬಹಳ ದೊಡ್ಡ ಅಮೌಂಟನ್ನು ಅರ್ನ್ ಮಾಡ್ಬೋದಾಗಿದೆ. ಈ ಫೀಲ್ಡ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಾದರೆ ಟಾಪ್ ಇಂಡಿಯನ್ ಗೇಮಿಂಗ್ ಯೂಟ್ಯೂಬರ್ಗಳ ಯೂಟ್ಯೂಬ್ ಚಾನಲ್ಗಳನ್ನು ನೋಡಿ. ಅಲ್ಲಿ ಅವರು ಯಾವ ರೀತಿ ಕಂಟೆಂಟ್ಗಳನ್ನು ಮಾಡ್ತಿದ್ದಾರೆ, ಯಾವೆಲ್ಲ ರೀತಿಯಿಂದ ಅರ್ನಿಂಗನ್ನು ಮಾಡ್ತಿದ್ದಾರೆ, ಅದನ್ನು ಅಲ್ಲಿ ನೀವು ನೋಡಿ ತಿಳ್ಕೊಳ್ಬೋದು. ಆದರೆ ಈ ಫೀಲ್ಡಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕಾದ್ರೆ ನಿಮಗೆ ಸೋಷಿಯಲ್ ಮೀಡಿಯಾ ಮತ್ತು ಗೇಮಿಂಗ್ ಇಂಡಸ್ಟ್ರಿಯನ್ನು ಸರಿಯಾಗಿ ಯೂಸ್ ಮಾಡೋ ಒಂದು ಸ್ಕಿಲ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಒಂದು ಮೀಡಿಯಾ ಸ್ಕಿಲ್ ನಿಮ್ಮ ಹತ್ರ, ಕಂಟೆಂಟ್ ಕ್ರಿಯೇಷನ್ ಸ್ಕಿಲ್ ಸ್ವಲ್ಪ ಬೇಕಾಗುತ್ತೆ. ಬಿಗಿನಿಂಗಲ್ಲಿ ಇದರ ಬಗ್ಗೆ ಟೆನ್ಷನ್ ಮಾಡಬೇಡಿ, ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗಿ. ಮೂರನೇ ಕರಿಯರ್ ಆಪ್ಷನ್ ಇರುವಂಥದ್ದು ಗೇಮ್ ಕ್ರಿಯೇಷನ್. ನಿಮ್ಗೆ ಗೊತ್ತಿದೆಯೋ ಇಲ್ವೋ, 2010ರಲ್ಲಿ ಇಂಡಿಯಾದಲ್ಲಿ ಗೇಮಿಂಗ್ ಕಂಪನಿಗಳ ಸಂಖ್ಯೆ 25 ಆಗಿತ್ತು. ಆದರೆ ಅದು ಈಗ 25ರಿಂದ 275ಕ್ಕಿಂತ ಹೆಚ್ಚಾಗಿದೆ. ಇದರಿಂದ ನಾವು ತಿಳ್ಕೊಳ್ಬೋದು ಇಂಡಿಯಾದಲ್ಲಿ ಗೇಮಿಂಗ್ ಕರಿಯರಿಗೆ ಎಷ್ಟು ಸ್ಕೋಪ್ ಇದೆ ಅಂತ. ಇಲ್ಲಿ ಕರಿಯರ್ ಆಪ್ಷನ್ಗಳ ಬಗ್ಗೆ ನೋಡೋದಾದರೆ ನೀವು ಬೇಸಿಕಲಿ PUBG ಕ್ರಿಯೇಟ್ ಮಾಡಿರುವಂಥ ಟೆನ್ಸೆಂಟ್ ಗೇಮ್ನಂಥ ಒಂದು ಕಂಪನಿಯನ್ನೇ ಸೃಷ್ಟಿ ಮಾಡ್ಬೋದು. ಆದರೆ ಬಿಗಿನಿಂಗಲ್ಲಿ ಇದು ರೆಕಮೆಂಡೆಡ್ ಅಲ್ಲ. ಯಾಕಂದರೆ ಇದರಲ್ಲಿ ತುಂಬ ಹೈ ರಿಸ್ಕ್ ಇರುತ್ತೆ. ಅದರ ಬದಲಾಗಿ ನೀವು ಈ ಕಂಪನಿಗಳಿಗೆ ಬೇಕಾದ ಸ್ಕಿಲ್ಗಳನ್ನು ನಿಮ್ಮಲ್ಲಿ ಡೆವಲಪ್ ಮಾಡ್ಬೋದು. ಬೇಸಿಕಲಿ ಇಲ್ಲಿ 2 ಸ್ಕಿಲ್ಗಳು ಬರುತ್ತದೆ. ಮೊದಲನೇದು ಗೇಮ್ ಡಿಸೈನಿಂಗ್ ಮತ್ತು ಎರಡನೇದು ಗೇಮ್ ಡೆವಲಪ್ಮೆಂಟ್.
ಗೇಮ್ ಡಿಸೈನಿಂಗ್ ಅಂತ ಹೇಳಿದರೆ ಇಲ್ಲಿ ಇದು ಸ್ವಲ್ಪ ಕ್ರಿಯೇಟಿವ್ ಕೆಲಸ. ಇಲ್ಲಿ ಗೇಮ್ ಹೇಗಿರುತ್ತೆ, ಅದರ ಸ್ಟ್ರಾಟಜಿ ಏನಾಗಿರುತ್ತೆ, ಅದರ ಗ್ರಾಫಿಕ್ ಏನಾಗುತ್ತೆ, ಇದೆಲ್ಲ ಈ ಗೇಮ್ ಡಿಸೈನ್ ಅಂಡರಲ್ಲಿ ಬರುತ್ತೆ. ಇಲ್ಲಿ ಕ್ರಿಯೇಟಿವಿಟಿಯ ಜೊತೆಗೆ ನಿಮಗೆ ಕೋಡಿಂಗ್ ಕೂಡ ಅಗತ್ಯ ಇದೆ. ಆ್ಯಂಡ್ ಗೇಮ್ ಡೆವಲಪ್ಮೆಂಟ್ ಇದು ಗೇಮ್ನ ಬ್ಯಾಕ್ ಎಂಡ್ ಕೆಲಸ ಆಗಿರ್ತದೆ, ಕಂಪ್ಲೀಟ್ ಕೋಡಿಂಗ್ನ ಕೆಲಸ ಆಗಿರ್ತದೆ. ಈ ಎರಡು ಫೀಲ್ಡ್ಗಳ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕಾದ್ರೆ ನಾನು ಗೇಮ್ ಹೇಗೆ ತಯಾರಿಸ್ತಾರೆ ಅನ್ನೋವಂಥ ಬಗ್ಗೆ ಒಂದು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೇನೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ಆ ವಿಡಿಯೋವನ್ನು ನೋಡ್ಕೊಳ್ಬೋದು. ನೀವೊಬ್ಬ ಪ್ರೊಫೆಷ್ನಲ್ ಗೇಮ್ ಡಿಸೈನರ್ ಮತ್ತು ಡೆವಲಪರ್ ಆಗಿ ಒಂದು ಕಂಪನಿಯಲ್ಲಿ ಜಾಯ್ನ್ ಆಗಬೇಕಾದ್ರೆ ನೀವು ಕೆಲವು ಕೋರ್ಸಸ್ಗಳನ್ನು ಕೂಡ ಮಾಡಬೇಕಾಗ್ಬೋದು. 10+2 ಅಂತ ಅಗತ್ಯ ಇದ್ದೇ ಇದೆ. ಅದರ ಜೊತೆಗೆ ಅನಿಮೇಷನ್, ಗ್ರಾಫಿಕ್ಸ್, ಗೇಮ್ ಡಿಸೈನ್ ಆ್ಯಂಡ್ ಡಿಪ್ಲೊಮಾ ಕೋರ್ಸಸ್ಗಳನ್ನ ಮಾಡ್ಬೋದು. ಕಂಪ್ಯೂಟರ್ ಇಂಜಿನಿಯರಿಂಗಲ್ಲಿ BTech ಅಥವಾ BE ಅಗತ್ಯ ಇದೆ, ಯಾಕಂದರೆ ಇಲ್ಲಿ ಪ್ರೋಗ್ರಾಮ್ ಲ್ಯಾಂಗ್ವೇಜಿನ ಅಗತ್ಯ ತುಂಬಾ ಇದೆ. ಅದರ ಜೊತೆಗೆ ಮಾಸ್ಟರ್ ಡಿಗ್ರಿಗಳನ್ನು ಕೂಡ ಮಾಡ್ಬೋದು. ಇಂಡಿಯಾದಲ್ಲಿ ಇದು ಲಿಮಿಟೆಡ್ ಇನ್ಸ್ಟಿಟ್ಯೂಷನ್ಗಳಿದೆ, ಆದರೆ ಅಬ್ರಾಡಲ್ಲಿ ಇಲ್ಲಿ ತುಂಬಾ ಒಳ್ಳೆ ಇನ್ಸ್ಟಿಟ್ಯೂಷನ್ಗಳಿದೆ, ತುಂಬಾ ದೊಡ್ಡ ಆಪರ್ಚುನಿಟಿ ಇದೆ. ಈ ಫೀಲ್ಡಲ್ಲಿ ನೀವು ಒಂದು ಪ್ರೊಫೆಷ್ನಲ್ ಆದರೆ ಸ್ಯಾಲ್ರಿ ಕೂಡ ತುಂಬಾ ಜಾಸ್ತಿ ಸಿಗುತ್ತೆ. ಅವರೇಜ್ 30,000ರಿಂದ 70,000 ಪರ್ ಮಂತ್ ನೀವು ಅರ್ನ್ ಮಾಡ್ಬೋದು. ಈ ಡಿಗ್ರಿಗಳನ್ನು ಮಾಡೋದು ನಿಮಗೆ ತುಂಬ ಬೋರಿಂಗ್ ಅಂತ ಅನಿಸಿದರೆ ನೀವು ಕೆಲವು ಸಣ್ಣ ಲೋ ಲೆವೆಲಲ್ಲಿ ಕೂಡ ವರ್ಕ್ ಮಾಡ್ಬೋದು. ಲೈಕ್ ನೀವು ಇಂಟರ್ನೆಟ್ಟಲ್ಲೇ ಗೇಮಿಂಗ್ ಡೆವಲಪ್ಮೆಂಟನ್ನು ಕಲಿಬೋದು. ಅದರ ಜೊತೆಗೆ ಇಂಟರ್ನೆಟ್ಟಲ್ಲಿ ಕೆಲವು ಸಾಫ್ಟ್ವೇರ್ಗಳು ಅವೈಲೇಬಲ್ ಇದೆ, ಅವುಗಳನ್ನು ಯೂಸ್ ಮಾಡಿ ಸಣ್ಣ ಪುಟ್ಟ ಗೇಮ್ಗಳನ್ನು ಮಾಡ್ಬೋದು. ನಾನು ಹೇಳಬೇಕಾದ್ರೆ ನೀವು ಪಜಲ್ ಗೇಮ್ಗಳನ್ನು ಮಾಡುವುದು ತುಂಬಾ ಒಳ್ಳೆಯದು ಅನ್ನಿಸ್ತದೆ. ಯಾಕಂದರೆ ಇಂಡಿಯಾದಲ್ಲಿ ಆ್ಯಕ್ಷನ್ ಗೇಮ್ ಮತ್ತು ಅಡ್ವೆಂಚರ್ ಗೇಮ್ಗಳಿಗೆ ಕಂಪೇರ್ ಮಾಡಿದರೆ ಪಜಲ್ ಗೇಮ್ಗಳು ಅತಿ ಹೆಚ್ಚಾಗಿ ಆಡಲಾಗುತ್ತೆ. ಆ್ಯಂಡ್ ಈ ಗೇಮ್ಗಳನ್ನು ಮಾಡಲಿಕ್ಕೆ ಕೂಡ ತುಂಬ ಸಿಂಪಲ್ ಆಗಿರುತ್ತೆ. ಅದರಿಂದಾಗಿ ನೀವು ಪಜಲ್ ಗೇಮ್ಗಳ ಕಡೆ ಗಮನ ಕೊಟ್ಟು ಒಂದು ನಿಮ್ಮ ಕರಿಯರನ್ನು ಸ್ಟಾರ್ಟ್ ಮಾಡ್ಬೋದು. ಇವನ್ ನಿಮ್ಮ ಪ್ಲೇಸ್ಟೋರಲ್ಲಿ ಕೆಲವು ಸಿಂಪಲ್ ಆದ ಪಜಲ್ ಗೇಮ್ಗಳ ಡೌನ್ಲೋಡ್ಸ್ಗಳನ್ನು ನೋಡಿದರೆ ಅದು ಮಿಲಿಯನ್ಸ್ಗಳಲ್ಲಿದೆ. ಇಂಡಿಯಾದಲ್ಲಿ ಗೇಮಿಂಗ್ ಇಂಡಸ್ಟ್ರಿ ಗ್ರೋತಿಂದ ಕರಿಯರ್ ಆಪ್ಷನ್ ಅಂತೂ ಹೆಚ್ಚಾಗಿದೆ. ಅದರ ಜೊತೆಗೆ ಕೆಲವು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿದೆ. ಸಣ್ಣ ಮಕ್ಕಳುಗಳೆಲ್ಲ ಹೊರಗಡೆ ಹೋಗಿ ಮಣ್ಣಲ್ಲಿ ಆಟ ಆಡುವ ಬದಲಾಗಿ ಮೊಬೈಲ್ ಫೋನಲ್ಲೇ ಒಳಗಡೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ಈ ವಿಷಯಗಳನ್ನು ನಾವಂತೂ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮನ್ನು ಕಂಟ್ರೋಲ್ ಮಾಡ್ಬೋದು ವಿನಃ ಬೇರೆ ಹೊರಗಡೆ ವಿಷಯಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗ್ತಿರುವ ಲೈಫ್ ಸ್ಟೈಲ್ ಜೊತೆ ಸ್ವಲ್ಪ ನಾವು ಅಡ್ಜಸ್ಟ್ ಆಗಲೇಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಇದೇ ರೀತಿ ಕರಿಯರ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಕರಿಯರ್ ಗುರು ಪ್ಲೇಲಿಸ್ಟನ್ನು ಚೆಕ್ ಮಾಡಿ. ಆ್ಯಂಡ್ ನಾನು ಸಿಗ್ತೇನೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಿ ಸ್ಮಾರ್ಟ್, ಬಿ ಸೇಫ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.